ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 24ನೇ ಪ್ರಶ್ನೆ. ಒಂದು ಪರಮಾಣುವಿನ ಕೆ ಮತ್ತು ಎಲ್ ಕವಚಗಳು ತುಂಬಿದ್ದರೆ ಆ ಪರಮಾಣುವಿನಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಒಂದು ಪರಮಾಣುವಿನಲ್ಲಿ ಕೆ ಮತ್ತು ಎಲ್ ಕವಚ ತುಂಬಿದೆ. ಇದೊಂದು ಪರಮಾಣು ಇದೆ. ಇದರಲ್ಲಿ ನಮ್ಮ ಹತ್ರ ಒಂದು ಪರಮಾಣು ಇದೆ. ಇದು ಬೀಜ ಕೇಂದ್ರ ಇದೆ. ಇದು ಕೆ ಇದೆ, ಕೆ ಕವಚ. ಇದು ಎಲ್ ಕವಚ ಇದೆ. ಹಾಗಿದ್ರೆ ಕೆ ಮತ್ತೆ ಎಲ್ ನಲ್ಲಿ ಎಲ್ಲಾ ಕೆ ಎಲ್ ಕವಚದಲ್ಲಿ ತುಂಬ ಹೋಗಿದೆ. ಹಾಗಿದ್ರೆ ಎಷ್ಟು ಇಲೆಕ್ಟ್ರಾನ್ ಇದೆ ಆ ಪರಮಾಣುವಿನಲ್ಲಿ? ಸರಿ, ಕೆ ಮತ್ತೆ ಎಲ್ ನಲ್ಲಿ ಎಷ್ಟು ಇಲೆಕ್ಟ್ರಾನ್ ಹಿಡಿಯುತ್ತೆ? ಒಟ್ಟು ಸಿಕ್ಕದಷ್ಟು ಕುತ್ಕೋಬಿಡದ? ಇಲ್ಲ, ನೀವು ಒಂದು ಟಾಕೀಸಿಗೆ ಹೋಗ್ತೀರಿ, ಎಷ್ಟು ಸೀಟ್ ಇದೆ ಅಷ್ಟೇ ಜಾಗ ಅಲ್ವಾ, ಉಳಿದಿದ್ದ ಹೌಸ್ಫುಲ್ ಅಂದ್ಬಿಡ್ತಾರೆ, ಟಿಕೆಟ್ ಕೊಡೋದೇ ಇಲ್ಲ ಅಲ್ವಾ. ಅದೇ ತರ ಇಲ್ಲಿ ಇಲೆಕ್ಟ್ರಾನ್ಸ್ ಏನಿದೆ, ಒಂದು ಕವಚದಲ್ಲಿ ಇಂತಿಷ್ಟೇ ಇಲೆಕ್ಟ್ರಾನ್ ಕುತ್ಕೋಬೇಕು, ಜಾಸ್ತಿ ಇಲೆಕ್ಟ್ರಾನ್ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಕೇದಲ್ಲಿ ಎಷ್ಟು ಇಲೆಕ್ಟ್ರಾನ್ ಕುತ್ಕೋಬಹುದು ಅಂತ ನೋಡಿದ್ರೆ, ನೋಡಿ, ಕೆಗೆ n=1 ಅಂತ ವ್ಯಾಲ್ಯೂ ಕೊಡ್ತಾರೆ, ಎಲ್ಲಿಗೆ n=2 ಇರುತ್ತೆ. ಹಾಗಿದ್ರೆ ಈಗ n=1 ಯಾಕೆ ಇದನ್ನು ಬರದೆ ಅಂದ್ರೆ 2n² ಫಾರ್ಮುಲಾದಲ್ಲಿ ಹಾಕ್ಲಿಕ್ಕೆ. ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವು ಪ್ರತಿಯೊಂದು ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳು ಹಿಡಿಯುತ್ತೆ ಅಂತ ಫೈಂಡ್ ಔಟ್ ಮಾಡಬಹುದು. ಹಾಗಿದ್ರೆ ಕೆ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಹಿಡಿಯುತ್ತೆ ನೋಡೋಣ. 2 ಇಂಟು n ವ್ಯಾಲ್ಯೂ ಏನಿದೆ, ಕೆಗೆ 1 ಇದೆ, 1² 2ನ. ಸರಿ, ಎಲ್ ಕವಚಕ್ಕೆ 2 ಇಂಟು ಎಲ್ ಕವಚದಲ್ಲಿ n ವ್ಯಾಲ್ಯೂ ಏನಿದೆ, 2 ಇದೆ. ಹಾಗಿದ್ರೆ 2 2 4, 4 2 8 ಇಲೆಕ್ಟ್ರಾನ್. 8 ಇಲೆಕ್ಟ್ರಾನ್ ಒಟ್ಟು ಎಲ್ ಕವಚದಲ್ಲಿ, 2 ಇಲೆಕ್ಟ್ರಾನ್ ಕೆ ಕವಚದಲ್ಲಿ ತುಂಬಬಹುದು. ಮ್ಯಾಕ್ಸಿಮಮ್ ಅಷ್ಟೇ ಸೀಟ್ ಇರುವುದು, ಅಷ್ಟೇ ಇರ್ಬೇಕು. ಹಾಗಿದ್ರೆ ಈಗ ಹೇಳಿ, ಒಟ್ಟು ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಯ್ತು? 10. 10 ಸರಿಯಾದ ಉತ್ತರ. ಥ್ಯಾಂಕ್ ಯು.